ಎಲ್ಲರಿಗೂ ನಮಸ್ಕಾರಗಳು. ಸೈಕಾಲಜಿ 6 to 8 ಶಿಕ್ಷಕರಿಗೆ, 1 to 5 ಶಿಕ್ಷಕರಿಗೆ ಮತ್ತು HSTR, GPSTR ಮುಂತಾದ ಎಕ್ಸಾಮುಗಳಿಗೆ ಉಪಯುಕ್ತವಾದಂಥವು ಕೆಲವು ಸಿದ್ಧಾಂತದ ಪ್ರತಿಪಾದಕರು. ಒಂದನೇದ್ದು ಪ್ರಯತ್ನ ಪ್ರಮಾದ ಕಲಿಕೆ ಥಾರ್ನ್ಡೈಕ್ ಬರ್ತಾರೆ. ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಪಾವ್ಲೋ ಬರ್ತದೆ. ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಸ್ಕಿನ್ನರ್. ಒಳನೋಟ ಕಲಿಕೆ ಕೊಯ್ಲರ್. ಅರ್ಥಪೂರ್ಣ ಕಲಿಕೆ ಅಸುಬೆಲ್. ಮಾದರಿ ನಿರ್ಮಾಣ ಮತ್ತು ವೀಕ್ಷಣಾ ಕಲಿಕೆ ಬಂಡೂರ್. ಪ್ರಭುತ್ವ ಕಲಿಕೆ ಬೆಂಜಮಿನ್ ಬ್ರೂನ್. ಅನ್ವೇಷಣಾ ಕಲಿಕೆ ಜುರುಮ್ ಎಸ್ ಬ್ರೂನರ್. ವರ್ತನೆ ಎಂಬ ಪದವನ್ನು ಹೆಚ್ಚು ಪ್ರಚುರಗೊಳಿಸಿದರು ಮತ್ತು ಅಮೆರಿಕನ ಮನೋವಿಜ್ಞಾನಿ JB ವ್ಯಾಟ್ಸನ್. ಮಾನವತಾವಾದ ಪಂಥ ಕಾರ್ಲ್ ರೋಜರ್ಸ್ ಮತ್ತು ಅಬ್ರಹಾಂ ಮಾಸ್ಲೋ. ವಿಕಾಸಾತ್ಮಕ ಕ್ರಿಯೆಗಳ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದವರು ಹ್ಯಾವಿಂಗ್ ಹರ್ಟ್ಸ್. ಮ್ಯಾಕ್ಸ್ ವರ್ದಿಮರರನ್ನು ಗೆಸ್ಟಾಲ್ ವಾದದ ಪಿತಾಮಹವೆಂದು ಪರಿಗಣಿಸಲಾಗುತ್ತಿದೆ. ಗೆಸ್ಟಾಲ್ ಎಂಬ ಒಂದು ಜರ್ಮನ್ ಪದ. ಗೆಸ್ಟಾಲ್ ಎಂದರೆ ವಿನ್ಯಾಸ, ಪೂರ್ಣತೆ, ಸಮಗ್ರಾಕೃತಿ ಎಂದಾಗುತ್ತದೆ. ನಿರ್ದೇಶಿತ ಸಲಹೆ. ನಿರ್ದೇಶಿತ ಸಲಹೆಯ ಪ್ರಮುಖ ಪ್ರತಿಪಾದಕರು E.G. ವಿಲಿಯಮ್ಸನ್ನರವರು. ಅನಿರ್ದೇಶಿತ ಸಲಹೆಯ ಪ್ರಮುಖ ಪ್ರತಿಪಾದಕರೆಂದರೆ ಕಾರ್ಲ್ ರಾಜರ್ಸ್ ರವರು. ಸಮ್ಮಿಶ್ರ ಸಲಹೆ FC ಥಾರ್ನಿಯವರು. ನೈತಿಕ ವಿಕಾಸದ ಸಿದ್ಧಾಂತವನ್ನು ಕೊಯ್ಲ್ಬರ್ಗ್. ಅಂತರಾವಲೋಕನವನ್ನು ರೂಪಿಸುವುದು ಟಿಶ್ನರ್. ಕಿಂಟರ್ ಗಾರ್ಡನ್ ಪದ್ಧತಿ ಪ್ರೋಬೆಲ್. ಥಾರ್ನ್ಡೈಕ್ ಬಹುಕಾರಕ. ಥಾರ್ನ್ಡೈಕ್ರವರು ಮೂರ್ತ ಅಮೂರ್ತ ಸಾಮಾಜಿಕ ಬುದ್ಧಿಶಕ್ತಿಯ ಪ್ರತಿಪಾದಕರು. ಸಾಮಾಜಿಕ ವೀಕ್ಷಣಾ ಕಲಿಕೆ ಬಂಡೂರ. ಸಾಮಾಜಿಕ ಸಾಂಸ್ಕೃತಿಕ ವಿಕಾಸದ ಸಿದ್ಧಾಂತವನ್ನು ಪ್ರತಿಪಾದಕರು ವೈಗೋಟ್ಸ್ಕಿ. ಅಗತ್ಯತಾ ಶ್ರೇಣೀಕರಣದ ಸಿದ್ಧಾಂತದ ಪ್ರತಿಪಾದಕರು ಅಬ್ರಹಾಂ ಮಾಸ್ಲೋ. ಕಲಿಕೆಯ ಲೋಪಗಳನ್ನು ಪತ್ತೆ ಹಚ್ಚಲು ಪರೀಕ್ಷೆ ನೈದಾನಿಕ ಪರೀಕ್ಷೆ. ಮಾಡಿ ಕಲಿ ಮನೋವಿಜ್ಞಾನ ಯಾವ ಪಂಥಕ್ಕೆ ಸಂಬಂಧಿಸಿದೆ ಅಂದರೆ ಕ್ರಿಯಾತ್ಮಕ ಪಂಥ. ಮಗುವಿನ ವೈಯಕ್ತಿಕ ಸಾಮಾಜಿಕ ಲಕ್ಷಣಗಳನ್ನು ಅಧ್ಯಯನ ಮಾಡಿ ಗ್ರಹಿಸಲು ಸುಲಭವಾದ ವಿಧಾನ ಅಂದ್ರೆ ವ್ಯಕ್ತಿ ಅಧ್ಯಯನ. 3 ವರ್ಷದ ಮಗು, ಅವನ ವಿಕಾಸ ಈ ಹಂತದಲ್ಲಿದ್ದಾನೆ ಅಂದರೆ ಪೂರ್ವ ಬಾಲ್ಯದಲ್ಲಿ. ಅನ್ವಯಿಕ ಮನೋವಿಜ್ಞಾನವಾಗಿದೆ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ. ಕಲಿಕಾ ನ್ಯೂನ್ಯತೆಗಳು ಬರ್ತದೆ ನೋಡ್ರಿ. ಡಿಸ್ಲೆಕ್ಸಿಯಾ ಓದುವುದು. ಡಿಸ್ಗ್ರಾಫಿಯಾ ಬರೆಯುವುದು. ಡಿಸ್ಕ್ಯಾಲ್ಕುಲಿಯಾ ಅಂಕಗಣಿತ ಲೆಕ್ಕಾಚಾರ. ಡಿಸ್ಫಾಸಿಯಾ ಭಾಷಾ ನ್ಯೂನ್ಯತೆ. ಡೈಸ್ಟ್ರೆಕ್ಸಿಯಾ ದೈಹಿಕ ಕೌಶಲ್ಯದ ಕಲಿಕಾ ನ್ಯೂನ್ಯತೆ. ಡಿಸ್ಫೋನಿಯಾ ಉಚ್ಚಾರಣಾ ದೋಷ. ಕ್ಲಟರಿಂಗ್ ಅಂದ್ರೆ ವೇಗವಾಗಿ ಮಾತನಾಡುವುದು. ಧನ್ಯವಾದಗಳು.